ರಾಜ್ಯದಲ್ಲಿ ಬಿಜೆಪಿ ಪಕ್ಷವನ್ನ ಕಟ್ಟಿ ಬೆಳೆಸಿ ಅಧಿಕಾರದ ಗದ್ದುಗೆಗೆ ತರಲು ಹಗಲಿರುಳು ಶ್ರಮಿಸಿದ ಪ್ರಭಾವಿ ನಾಯಕರಲ್ಲಿ ಕೆಎಸ್ ಈಶ್ವರಪ್ಪ ಕೂಡ ಒಬ್ಬರು. ಬಿಎಸ್ ಯಡಿಯೂರಪ್ಪ ಹಾಗೂ ಅನಂತಕುಮಾರ್ ಅವರ ಜೊತೆಗೂಡಿ ಶಿಕಾರಿಪುರದಿಂದ ಹಿಡಿದು ಶಿವಮೊಗ್ಗದವರೆಗೆ ಕಮಲದ ಹೂ ಹರಳುವಂತೆ ಮಾಡಿದ ಧೀಮಂತ ನಾಯಕ. ರಾಜ್ಯದ ಉಪಮುಖ್ಯಮಂತ್ರಿಯಾಗಿ, ಪ್ರಭಾವಿ ಸಚಿವರಾಗಿ, ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಕರಾವಳಿಯಿಂದ ಹಿಡಿದು ಕಲ್ಯಾಣ ಕರ್ನಾಟಕದವರೆಗೆ ಪಕ್ಷದ ಧ್ವನಿಯಾಗಿದ್ದವರು. ಆದರೆ ಇವತ್ತು ಅದೇ ಈಶ್ವರಪ್ಪನವರು ತಾವೇ ಕಟ್ಟಿ ಬೆಳೆಸಿದ್ದ ಬಿಜೆಪಿಯಿಂದ ಕಣ್ಮರೆಯಾಗಿದ್ದಾರಾ? ಸದ್ಯ ರಾಜ್ಯ ರಾಜಕೀಯ ವಲಯದಲ್ಲಿ ಈಗ ಇದೇ ಅತಿದೊಡ್ಡ ಚರ್ಚೆಯ ವಿಷಯವಾಗಿದೆ. ಒಂದು ಕಾಲದ ಹೈಕಮಾಂಡ್ನ ನೆಚ್ಚಿನ ನಾಯಕ ಇಂದು ಸ್ವಪಕ್ಷದಲ್ಲೇ ನಾಪತ್ತೆಯಾಗಿದ್ದು ಹೇಗೆ? ಹಿಂದುತ್ವದ ಪ್ರಬಲ ಧ್ವನಿ ಇಂದು ಮೂಲೆ ಗುಂಪಾಗಲು ಕಾರಣವೇನು? ಕೆಎಸ್ ಈಶ್ವರಪ್ಪನವರ ರಾಜಕೀಯ ಬೆಳವಣಿಗೆ, ಬಿಜೆಪಿಯೊಂದಿಗಿನ ಇವರ ಬಂಡಾಯ ಮತ್ತು ಇವರು ಬಿಜೆಪಿಯಿಂದಲೇ ಕಣ್ಮರೆಯಾಗಲು ಅಸಲಿ ಕಾರಣಗಳೇನು? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಬಿಜೆಪಿ ಪಕ್ಷ ಕರ್ನಾಟಕದಲ್ಲಿ ಇಂದು ಪ್ರಬಲ ರಾಜಕೀಯ ಶಕ್ತಿಯಾಗಿ ಬೆಳೆದು ನಿಲ್ಲಲು ಶ್ರಮಿಸಿದ ಪ್ರಮುಖ ನಾಯಕರಲ್ಲಿ ಕೆಎಸ್ ಈಶ್ವರಪ್ಪ ಅತ್ಯಂತ ಪ್ರಮುಖರಾಗಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಅನಂತಕುಮಾರ್ ಮತ್ತು ಬಿಬಿ ಶಿವಪ್ಪನವರೊಂದಿಗೆ ರಾಜ್ಯದಾದ್ಯಂತ ಪಕ್ಷವನ್ನ ತಳಮಟ್ಟದಿಂದ ಕಟ್ಟಿ ಬೆಳೆಸಿದ ಕೀರ್ತಿ ಈಶ್ವರಪ್ಪನವರಿಗೂ ಕೂಡ ಸಲ್ಲುತ್ತೆ. ಹಿಂದುಳಿದ ವರ್ಗಗಳ ಅಂದ್ರೆ ಒಬಿಸಿ, ಅದರಲ್ಲೂ ವಿಶೇಷವಾಗಿ ಕುರುಬ ಸಮುದಾಯದ ಪ್ರಭಾವಿ ಧ್ವನಿಯಾಗಿ ಗುರುತಿಸಿಕೊಂಡಿದ್ದ ಇವರು ಕರ್ನಾಟಕ ಬಿಜೆಪಿಯ ಒಳಗೆ ಸಾಮಾಜಿಕ ಸಮೀಕರಣಗಳನ್ನು ಸಮತೋಲನಗೊಳಿಸುವಲ್ಲಿ ಪ್ರಮುಖ ಪಾತ್ರವನ್ನೇ ವಹಿಸಿದ್ರು. ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಾಗಿ, ಉಪಮುಖ್ಯಮಂತ್ರಿಯಾಗಿ ಮತ್ತು ಇಂಧನ, ಕಂದಾಯ, ಗ್ರಾಮೀಣಾಭಿವೃದ್ಧಿಯಂತಹ ಮಹತ್ವದ ಖಾತೆಗಳ ಸಚಿವರಾಗಿ ಇವರು ಸುದೀರ್ಘ ರಾಜಕೀಯ ಜೀವನವನ್ನ ನಡೆಸಿದ್ದಾರೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ರಾಜ್ಯ ಬಿಜೆಪಿಯ ಆಂತರಿಕ ಸಮೀಕರಣಗಳ ಬದಲಾವಣೆ ಮತ್ತು ಸರಣಿ ರಾಜಕೀಯ ಬೆಳವಣಿಗೆಗಳು ಇವರ ಉಚ್ಚಾಟನೆ ಹಾಗೂ ಪ್ರಸ್ತುತ ರಾಜಕೀಯ ಬಂಡಾಯಕ್ಕೆ ಕಾರಣವಾಗಿದೆ. ಇವರ ಪ್ರಮುಖ ರಾಜಕೀಯ ಹುದ್ದೆಗಳನ್ನ ಗಮನಿಸ್ತಾ ಹೋದ್ರೆ, ಮೊದಲನೇದು 1989, 2004, 2008, 2018ರಲ್ಲಿ ವಿಧಾನಸಭಾ ಸದಸ್ಯರಾಗಿದ್ದರು. 2010ರಿಂದ 13ರವರೆಗೆ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷರಾಗಿದ್ದರು. 2014ರಿಂದ 18ರವರೆಗೆ ಕರ್ನಾಟಕ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿದ್ದರು. 2008ರಿಂದ 2010ರವರೆಗೆ ಇಂಧನ ಸಚಿವರಾಗಿದ್ದರು. 2012ರಿಂದ 2013ರವರೆಗೆ ಕಂದಾಯ ಸಚಿವರಾಗಿದ್ದರು. 2019ರಿಂದ 2022ರವರೆಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿದ್ದರು. 2012ರಿಂದ 2013ರವರೆಗೆ ಕರ್ನಾಟಕದ 6ನೇ ಉಪಮುಖ್ಯಮಂತ್ರಿ ಕೂಡ ಆಗಿದ್ದರು. ಸ್ನೇಹಿತರೆ, ಕೆಎಸ್ ಈಶ್ವರಪ್ಪ ಅವರ ಸುದೀರ್ಘ ಮತ್ತು ಪ್ರಭಾವಿ ರಾಜಕೀಯ ವರ್ಚಸ್ಸಿಗೆ ಮೊದಲ ದೊಡ್ಡ ಹೊಡೆತ ಬಿದ್ದಿದ್ದು ಬಿಎಸ್ ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಅವರ ಸಚಿವ ಸಂಪುಟದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿದ್ದ ಸಂದರ್ಭದಲ್ಲಿ ಎದುರಾದ ಭ್ರಷ್ಟಾಚಾರದ ಗಂಭೀರ ಆರೋಪಗಳಿಂದ. ಬೆಳಗಾವಿ ಮೂಲದ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಪ್ರಕರಣ ಇಡೀ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಚರ್ಚೆಗೆ ನಾಂದಿ ಹಾಡ್ತು. ತಮ್ಮ ಈ ಒಂದು ಘಟನೆಗೆ ಈಶ್ವರಪ್ಪ ಅವರೇ ನೇರ ಹೊಣೆ ಎಂದು ಸಂತೋಷ್ ಪಾಟೀಲ್ ಕೊನೆಯದಾಗಿ ಕಳುಹಿಸಿದ್ದ ವಾಟ್ಸಪ್ ಸಂದೇಶದಲ್ಲಿ ಉಲ್ಲೇಖಿಸಿದ್ರು. ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಕಾಮಗಾರಿಗಳ ಬಿಲ್ ಪಾವತಿಗೆ ಶೇಕಡ 40% ಕಮಿಷನ್ ಬೇಡಿಕೆ ಇಡಲಾಗಿತ್ತು ಎಂಬ ಗಂಭೀರ ಆರೋಪಗಳು ಕೇಳಿಬಂದಿದ್ವು. ಈ ವಿವಾದ ತೀವ್ರ ಸ್ವರೂಪವನ್ನ ಪಡೆದುಕೊಂಡಾಗ ಆರಂಭದಲ್ಲಿ ರಾಜೀನಾಮೆಯನ್ನ ನೀಡಲು ತೀವ್ರವಾಗಿ ನಿರಾಕರಿಸಿದ್ದ ಈಶ್ವರಪ್ಪ ನಂತರ ಪಕ್ಷ ಮತ್ತು ಸರ್ಕಾರದ ಮೇಲುಂಟಾದ ತೀವ್ರ ರಾಜಕೀಯ ಒತ್ತಡದಿಂದಾಗಿ ಕೊನೆಗೂ ಏಪ್ರಿಲ್ 2022ರಲ್ಲಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಬೇಕಾಯಿತು. ತನಿಖೆಯ ನಂತರ ವಿಶೇಷ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಸಲ್ಲಿಸಲಾದ ಪೊಲೀಸ್ ಮುಕ್ತಾಯ ವರದಿಯಲ್ಲಿ ಬಿ ರಿಪೋರ್ಟ್ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಇವರಿಗೆ ಕ್ಲೀನ್ ಚೀಟ್ ನೀಡಲಾಯಿತಾದರೂ ಈ ವಿವಾದವು ಇವರ ಆಕ್ಟಿವ್ ಅಧಿಕಾರ ರಾಜಕಾರಣದ ಸ್ಥಾನಮಾನವನ್ನ ಶಾಶ್ವತವಾಗಿ ಕುಗ್ಗಿಸಿತು. ಇನ್ನು ಸ್ನೇಹಿತರೆ, 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಯ ರಾಷ್ಟ್ರೀಯ ನಾಯಕತ್ವವು ಹೊಸ ಮುಖಗಳಿಗೆ ಆದ್ಯತೆಯನ್ನ ನೀಡುವ ಮತ್ತು ಹಿರಿಯ ನಾಯಕರನ್ನ ಚುನಾವಣಾ ಕಣದಿಂದ ದೂರವಿಡುವ ತಂತ್ರಗಾರಿಕೆಯನ್ನ ಜಾರಿಗೆ ತಂದಿತ್ತು. ಇದಕ್ಕೆ ಪೂರಕವಾಗಿ 75 ವರ್ಷ ದಾಟಿದ್ದ ಈಶ್ವರಪ್ಪ ಅವರಿಗೆ ಸ್ಪರ್ಧಿಸಲು ಟಿಕೆಟ್ ಅನ್ನ ನಿರಾಕರಿಸಿತು. ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರಿಗೆ ಪತ್ರವನ್ನ ಬರೆದ ಈಶ್ವರಪ್ಪ ಚುನಾವಣಾ ರಾಜಕಾರಣದಿಂದ ನಿವೃತ್ತಿ ಘೋಷಿಸಿ ಪಕ್ಷದ ನಿರ್ಧಾರವನ್ನ ಗೌರವಿಸಿದ್ರು. ಇನ್ನು ಈ ಒಂದು ರಾಜೀನಾಮೆಯನ್ನು ಬಿಟ್ಟಿಯಾಗಿ ಅಥವಾ ಪುಕ್ಷಟೆಯಾಗಿ ಏನು ನೀಡಲಿಲ್ಲ. ಇವರ ಮಗನಿಗೆ ಅಂದ್ರೆ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಇವರ ಮಗನಾದ ಕೆಇ ಕಾಂತೇಶ್ ಅವರಿಗೆ ಬಿಜೆಪಿ ಟಿಕೆಟ್ ಸಿಗಬಹುದು ಎಂಬ ಬಲವಾದ ನಂಬಿಕೆಯಿಂದ
ಭರವಸೆಯಿಂದ ಇವರು ರಾಜೀನಾಮೆಯನ್ನ ನೀಡಿದ್ರು. ಆದರೆ 2024 ಲೋಕಸಭಾ ಚುನಾವಣೆಯ ಟಿಕೆಟ್ ಹಂಚಿಕೆ ಪ್ರಕ್ರಿಯೆಯಲ್ಲಿ ಇವರ ಮಗನನ್ನ ಸಂಪೂರ್ಣವಾಗಿ ಕಡೆಗಣಿಸಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಹಾವೇರಿ ಕ್ಷೇತ್ರವನ್ನ ನೀಡಲಾಯಿತು. ಇದು ಈಶ್ವರಪ್ಪ ಅವರ ತೀವ್ರ ಆಕ್ರೋಶಕ್ಕೆ ಕಾರಣವಾಯಿತು. ತಮ್ಮ ಮಗನಿಗೆ ಟಿಕೆಟ್ ತಪ್ಪಲು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರೇ ನೇರ ಕಾರಣ ಎಂದು, ಇವರು ತಮ್ಮ ಸ್ವಂತ ಮಕ್ಕಳಿಗೆ ಮಾತ್ರ ಅಧಿಕಾರ ನೀಡುವ ಕುಟುಂಬ ರಾಜಕಾರಣವನ್ನ ಮಾಡ್ತಿದ್ದಾರೆ ಎಂದು ಈಶ್ವರಪ್ಪ ಬಹಿರಂಗವಾಗಿಯೇ ವಾಗ್ದಾಳಿಯನ್ನ ನಡೆಸಿದ್ರು. ಇವರು ಮಾಡ್ತಿರೋದೇನು ದೇಶದ ರಾಜಕೀಯನ? ಇನ್ನು ಮಗನಿಗೆ ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಈಶ್ವರಪ್ಪ ಯಡಿಯೂರಪ್ಪ ಅವರ ಕುಟುಂಬದ ಹಿಡಿತದ ವಿರುದ್ಧ ಬಂಡಾಯವನ್ನ ಸಾರಿದ್ರು. ಯಡಿಯೂರಪ್ಪ ಅವರ ಹಿರಿಯ ಮಗ ಹಾಗೂ ಹಾಲಿ ಸಂಸದ BY ರಾಘವೇಂದ್ರ ಅವರ ವಿರುದ್ಧ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ವತಂತ್ರ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ನಿರ್ಧರಿಸಿದ್ರು. ಪ್ರಚಾರದ ಅವಧಿಯಲ್ಲಿ ತಾವೊಬ್ಬರೇ ಅಪ್ಪಟ ಹಿಂದುತ್ವವಾದಿ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಪರಮಭಕ್ತ ಎಂದು ಬಿಂಬಿಸಿಕೊಳ್ಳಲು ಮೋದಿ ಅವರ ಭಾವಚಿತ್ರವನ್ನು ಮತ್ತು ಮೋದಿ ಅವರ ಹೋಲಿಕೆಯುಳ್ಳ ವ್ಯಕ್ತಿಗಳನ್ನ ತಮ್ಮ ಮೆರವಣಿಗೆಯಲ್ಲಿ ಬಳಸಿಕೊಂಡ್ರು. ಇದನ್ನ ವಿರೋಧಿಸಿದ ಬಿಜೆಪಿಯ ರಾಷ್ಟ್ರೀಯ ನಾಯಕತ್ವವು ಮೋದಿಯವರ ಭಾವಚಿತ್ರ ಬಳಸದಂತೆ ತಡೆಯಲು ಚುನಾವಣಾ ಆಯೋಗಕ್ಕೆ ದೂರು ನೀಡಿತು. ಈ ಬಂಡಾಯವನ್ನ ಶಮನಗೊಳಿಸಲು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ದೆಹಲಿಗೆ ಬಂದಿದ್ದ ಈಶ್ವರಪ್ಪ ಅವರನ್ನ ಭೇಟಿಯಾಗದೆ ಹಿಂದಕ್ಕೆ ಕಳುಹಿಸಿದ್ದು ಸಂಧಾನ ಮಾತುಕತೆಗಳು ಸಂಪೂರ್ಣವಾಗಿ ಹಳಿತಪ್ಪಲು ಕಾರಣವಾಯಿತು. ನಂತರ ಬಿಜೆಪಿಯ ರಾಜ್ಯ ಶಿಸ್ತು ಸಮಿತಿಯು ಪಕ್ಷದ ಅಧಿಕೃತ ಅಭ್ಯರ್ಥಿಯ ವಿರುದ್ಧ ಬಂಡಾಯ ಎದ್ದ ಮತ್ತು ಪಕ್ಷಕ್ಕೆ ತೀವ್ರ ಮುಜುಗರ ಉಂಟು ಮಾಡಿದ ಆರೋಪದ ಮೇಲೆ ಈಶ್ವರಪ್ಪ ಅವರನ್ನು 6 ವರ್ಷಗಳ ಅವಧಿಗೆ ಪಕ್ಷದಿಂದ ಉಚ್ಚಾಟಿಸಿತು. ಇನ್ನು ಸ್ನೇಹಿತರೆ, ದೊಡ್ಡ ಮಟ್ಟದ ಸದ್ದು ಮಾಡಿದ್ದ ಶಿವಮೊಗ್ಗ ಲೋಕಸಭಾ ಚುನಾವಣೆಯ ಫಲಿತಾಂಶವು ಈಶ್ವರಪ್ಪನವರಿಗೆ ಭೀಕರ ಒಂದು ರೀತಿಯ ಕಾಮಿಡಿಯಾಗಿ ರಾಜಕೀಯ ಆಘಾತವನ್ನೇ ನೀಡಿತು. ಬಿಜೆಪಿಯ ಅಧಿಕೃತ ಅಭ್ಯರ್ಥಿ BY ರಾಘವೇಂದ್ರ ಭರ್ಜರಿ ಗೆಲುವನ್ನ ಸಾಧಿಸಿದ್ರೆ, ಪಕ್ಷೇತರ ಅಭ್ಯರ್ಥಿಯಾಗಿದ್ದ ಕುಟುಂಬ ರಾಜಕೀಯವನ್ನ ವಿರೋಧಿಸಿದಂತಹ ಒಂದು ರೀತಿಯ ನಾಯಕ ಈಶ್ವರಪ್ಪ ಕೇವಲ 25-30 ಸಾವಿರ ಮತಗಳನ್ನ ಪಡೆಯುವಲ್ಲಷ್ಟೇ ಶಕ್ತರಾದ್ರು. ಚುನಾವಣಾ ನಿಯಮಾವಳಿಗಳ ಪ್ರಕಾರ ಚಲಾವಣೆಯಾದ ಒಟ್ಟು ಮತಗಳಲ್ಲಿ ಕನಿಷ್ಠ 1/6 ಮತಗಳನ್ನ ಪಡೆಯಲು ವಿಫಲವಾದ ಕಾರಣ ಇವರು ತಮ್ಮ ಭದ್ರತಾ ಠೇವಣಿಯನ್ನು ಕೂಡ ಕಳೆದುಕೊಂಡ್ರು. ಈ ಸೋಲು ಕರ್ನಾಟಕ ರಾಜಕೀಯದಲ್ಲಿ ಕೇವಲ ವೈಯಕ್ತಿಕ ವರ್ಚಸ್ಸಿನಿಂದ ರಾಜಕೀಯ ಪಕ್ಷದ ಶಕ್ತಿಯನ್ನ ಎದುರಿಸಲು ಸಾಧ್ಯವಿಲ್ಲ ಎಂಬುದನ್ನು ಸಾಬೀತುಪಡಿಸಿತು. ಇನ್ನು ಸ್ನೇಹಿತರೆ, ಯಡಿಯೂರಪ್ಪ ಮತ್ತು ಈಶ್ವರಪ್ಪ ನಡುವಿನ ರಾಜಕೀಯ ವೈರತ್ವವು ಕೇವಲ 2024 ಲೋಕಸಭಾ ಚುನಾವಣೆಗೆ ಸೀಮಿತವಾದದ್ದಲ್ಲ. ಇವರು ಒಟ್ಟಿಗೆ ಪಕ್ಷವನ್ನ ಕಟ್ಟಿದ್ದರು ಮತ್ತು ಖಾಸಗಿಯಾಗಿ ವೈಯಕ್ತಿಕ ಸ್ನೇಹವನ್ನ ಹೊಂದಿದ್ದರೂ ಕೂಡ ರಾಜಕೀಯ ಅಧಿಕಾರಕ್ಕಾಗಿ, ತಮ್ಮ ಮಕ್ಕಳ ರಾಜಕೀಯ ಭವಿಷ್ಯಕ್ಕಾಗಿ ಇವರ ನಡುವೆ ದಶಕಗಳ ಕಾಲದ ಶೀತಲ ಸಮರವೇ ನಡೆದಿತ್ತು. ಕೇಂದ್ರದಲ್ಲಿ ಕುಟುಂಬ ರಾಜಕೀಯವನ್ನ ವಿರೋಧಿಸುವಂತಹ ಬಿಜೆಪಿ ರಾಜ್ಯದಲ್ಲಿ ಮಾತ್ರ ಕುಟುಂಬ ರಾಜಕೀಯವನ್ನೇ ನಂಬಿಕೊಂಡು ಮುನ್ನಡೀತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.